ತಮಿಳುನಾಡಿನ ಈರೋಡ್ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿದ್ದ ಎ ಗಣೇಶ ಮೂರ್ತಿ ಅನ್ನುವಂಥವರು ಇದೀಗ ನಿಧನರಾಗಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ನಾವು ಸುದ್ದಿಯನ್ನ ಮಾಡಿದ್ವಿ. ಅವರು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತ. MDMK ಅನ್ನುವಂತಹ ಪಕ್ಷದ ನಾಯಕರಾಗಿದ್ರು, ಇವರು ಹಾಲಿ ಸಂಸದರಾಗಿದ್ರು. ಇದೀಗ ತಮಗೆ ಟಿಕೆಟ್ ಕೈತಪ್ಪಿದೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಅನ್ನುವಂತಹ ವಿಚಾರ ಅವರಿಗೆ ಸಹಿಸಿಕೊಳ್ಳಕ್ಕಾಗದೆ ಅಸಮಾಧಾನಗೊಂಡು ಅವರು ಕೀಟನಾಶಕವನ್ನ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ರು. ಇನ್ನು ಈ ರೀತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ ನಂತರ ಅವರನ್ನ ಕೊಯಮತ್ತೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಸಹ ಕೊಡಿಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅವರಿಗೆ ಹೃದಯಾಘಾತ ಆಗಿ ಇಂದು ಬೆಳಗ್ಗೆ 5:05 ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅಂತ ಗೊತ್ತಾಗಿದೆ. ಅವತ್ತು ಆ ಒಂದು ಸಾವಿನಿಂದ ಉಳಿದುಕೊಂಡಂತಹ ವ್ಯಕ್ತಿ ಇವತ್ತು ಹೃದಯಾಘಾತದಿಂದ ಮೃತಪಟ್ಟಿದ್ದು ಬಹಳಷ್ಟು ಜನರಿಗೆ ಒಂದು ರೀತಿ ಪಾಠದ ರೀತಿಯಲ್ಲಿದೆ. ಸಾವು ಹತ್ರ ಬಂದರೆ ಯಾವ ರೀತಿ ಬೇಕಾದರೂ ಬರಬಹುದು ಅನ್ನುವಂತಹ ಮಾತುಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಸಾರ್ವಜನಿಕರು. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ಇನ್ನು 3 ಬಾರಿ ಸಂಸದರಾಗಿದ್ದ ಎ ಗಣೇಶ್ ಮೂರ್ತಿ ಅವರು MDMK ಅನ್ನುವಂತಹ ಶ್ರೇಣಿಯಲ್ಲಿ ಪ್ರಮುಖ ಸ್ಥಾನಗಳನ್ನು ಅಲಂಕರಿಸಿದ್ರು. ಮುಂಬರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೈತಪ್ಪಿದೆ ಅನ್ನುವಂತಹ ವಿಚಾರ ಅವರಿಗೆ ಅರಗಿಸ್ಕೊಳ್ಳಕ್ಕಾಗದೆ ಸಾಕಷ್ಟು ಅಸಮಾಧಾನಗೊಂಡಿದ್ರು. ಇದಾದ ನಂತರ DMK ಈರೋಡ್ನಲ್ಲಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ತಿರುಚಿ ಕ್ಷೇತ್ರವನ್ನ MDMKಗೆ ನೀಡಲು ನಿರ್ಧರಿಸಿದೆ. MDMK ಪ್ರಧಾನ ಕಾರ್ಯದರ್ಶಿ ವೈಕೋ ಅವರ ಪುತ್ರ ದುರೈ ವೈಕೋ ಅವರನ್ನ ತಿರುಚಿಯಿಂದ ಪಕ್ಷದ ಅಭ್ಯರ್ಥಿಯನ್ನಾಗಿ ಹೆಸರಿಸಲಾಗಿದೆ.